ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ದೊಡ್ಡ ಸುದ್ದಿ ಅಂದ್ರೆ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವೆ ನಡೀತಿರೋ T20 ವರ್ಲ್ಡ್ ಕಪ್ ಸೆಮಿಫೈನಲ್ ಮ್ಯಾಚ್. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಈ ಬಿಗ್ ಫೈಟ್ ನಡೀತಾ ಇದೆ. ಈ ಮ್ಯಾಚ್ ಬಗ್ಗೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಕಳೆದ 2 ವರ್ಲ್ಡ್ ಕಪ್ಗಳಲ್ಲಿ ಇಂಡಿಯಾ ಇಂಗ್ಲೆಂಡ್ ಸೆಮಿಫೈನಲ್ ನಲ್ಲಿ ಯಾರು ಗೆದ್ದಿದ್ದಾರೋ ಅವರೇ ವರ್ಲ್ಡ್ ಕಪ್ ಕೂಡ ಗೆದ್ದಿದ್ದಾರೆ. ಸೊ ಇವತ್ತು ಸೆಮಿಫೈನಲ್ ಮ್ಯಾಚ್ ನಲ್ಲಿ ಗೆಲ್ಲೋರು ಡೈರೆಕ್ಟ್ ಆಗಿ 2026 T20 ವಿಶ್ವಕಪ್ನ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಾರೆ. ಹಂಗಾದ್ರೆ ಕಳೆದ T20 ವಿಶ್ವಕಪ್ ಸೆಮಿಫೈನಲ್ ಮ್ಯಾಚ್ಗಳು ದಾಖಲೆಗಳು ಏನೆಲ್ಲ ಹೇಳ್ತವೆ, ಅದೇ ರೀತಿ ಇಂಗ್ಲೆಂಡ್ ಮತ್ತು ಇಂಡಿಯಾದ ದಾಖಲೆಗಳು ವಾಂಖೆಡೆ ಸ್ಟೇಡಿಯಂನಲ್ಲಿ ಯಾವ ರೀತಿ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಇಂದಿನ ಮ್ಯಾಚ್ಗಳನ್ನು ನೋಡೋದಾದ್ರೆ 2022ರ ಸೆಮಿಫೈನಲ್ ನಲ್ಲಿ ಇಂಗ್ಲೆಂಡ್ ನಮ್ಮ ಭಾರತವನ್ನು ಸೋಲಿಸಿ ಆಮೇಲೆ ಪಾಕಿಸ್ತಾನವನ್ನು ಫೈನಲ್ ನಲ್ಲಿ ಸೋಲಿಸಿ ಚಾಂಪಿಯನ್ ಆಗಿತ್ತು. ಆದ್ರೆ 2024ರಲ್ಲಿ ಪರಿಸ್ಥಿತಿ ಬದಲಾಯಿತು. ರೋಹಿತ್ ಶರ್ಮಾ ನೇತೃತ್ವದ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ತಂಡವನ್ನು ಸೆಮಿಫೈನಲ್ ನಲ್ಲಿ ಸೋಲಿಸಿ ಆಮೇಲೆ ಸೌತ್ ಆಫ್ರಿಕಾ ವಿರುದ್ಧ ವರ್ಲ್ಡ್ ಕಪ್ ಎತ್ತಿತ್ತು. ಅಂದ್ರೆ ಈ ಎರಡು ಟೀಮ್ಗಳ ನಡುವೆ ಸೆಮಿಫೈನಲ್ ಅಂದ್ರೆ ಅದು ಒಂಥರ ಫೈನಲ್ ಮ್ಯಾಚ್ ತರನೇ ಇರುತ್ತೆ. ಈಗ ಮ್ಯಾಚ್ ನಡೀತಾ ಇರೋದು ವಾಂಖೆಡೆ ಸ್ಟೇಡಿಯಂ ಗ್ರೌಂಡ್ ನಲ್ಲಿ. ಇಲ್ಲಿ ಇಂಡಿಯಾಗೆ ಒಳ್ಳೆ ರೆಕಾರ್ಡ್ ಇದೆ. ಆಡಿರೋ 7 ಮ್ಯಾಚ್ಗಳಲ್ಲಿ 5ರಲ್ಲಿ ನಾವು ಗೆದ್ದಿದ್ದೇವೆ. ವಿಶೇಷ ಏನಂದ್ರೆ 2017ರ ನಂತರ ಇಲ್ಲಿ ಇಂಡಿಯಾ ಯಾವುದೇ T20 ಮ್ಯಾಚ್ ಅನ್ನು ಸಹ ಸೋತಿಲ್ಲ. ಇನ್ನು ಇಂಗ್ಲೆಂಡ್ ಇಲ್ಲಿ 6 ಮ್ಯಾಚ್ಗಳನ್ನು ಆಡಿ ಅದರಲ್ಲಿ 3 ಗೆದ್ದಿದೆ, 3 ಸೋತಿದೆ. ಸೊ ನಮ್ಮ ಹೋಮ್ ಗ್ರೌಂಡ್ ನಲ್ಲಿ ನಮ್ಮವರೇ ಫೇವರೇಟ್ ಅಂತ ಹೇಳಬಹುದು. ಫ್ರೆಂಡ್ಸ್, T20 ವರ್ಲ್ಡ್ ಕಪ್ ಹಿಸ್ಟರಿಯಲ್ಲಿ 2 ಟೀಮ್ಗಳು ಈವರೆಗೆ 5 ಬಾರಿ ಎದುರಾಗಿವೆ. ಅದರಲ್ಲಿ ಇಂಡಿಯಾ 3 ಸಲ ಗೆದ್ದಿದ್ರೆ ಇಂಗ್ಲೆಂಡ್ 2 ಸಲ ಗೆದ್ದಿದೆ. ಸೆಮಿಫೈನಲ್ ಅಂತ ಬಂದ್ರೆ ಇಬ್ಬರು ತಲಾ ಒಂದೊಂದು ಬಾರಿ ಗೆದ್ದು ಸಮಫಲ ಸಾಧಿಸಿದ್ದಾರೆ. 2007ರಲ್ಲಿ ಯುವರಾಜ್ ಸಿಂಗ್ 6 ಸಿಕ್ಸರ್ ಬಾರಿಸಿದ್ದು ಕೂಡ ಇದೇ ಇಂಗ್ಲೆಂಡ್ ವಿರುದ್ಧವೇ. ಆ ಒಂದು ಕಿಚ್ಚು ಇವತ್ತಿನ ಮ್ಯಾಚ್ನಲ್ಲೂ ಸಹ ಇರುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ಫ್ರೆಂಡ್ಸ್, ಒಟ್ಟಾರೆಯಾಗಿ ಹೇಳೋದಾದ್ರೆ ಮಾರ್ಚ್ 5ರಂದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ನಡೀತಾ ಇದೆ. ಈ ಮ್ಯಾಚ್ ನಲ್ಲಿ ಯಾರು ಗೆಲ್ತಾರೋ ಅವರು ಡೈರೆಕ್ಟ್ ಆಗಿ 2026 T20 ವಿಶ್ವಕಪ್ನ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಾರೆ ಅಂತ ಹೇಳಿ ಹಿಂದೆ ನಡೆದಂತ ಸೆಮಿಫೈನಲ್ ಮ್ಯಾಚ್ಗಳಿಂದ ನಮಗೆ ತಿಳಿದು ಬರುತ್ತದೆ. ಹಾಗಾದ್ರೆ ಈ 2026 T20 ವಿಶ್ವಕಪ್ ಸೆಮಿಫೈನಲ್ ಅಲ್ಲಿ ನಮ್ಮ ಇಂಡಿಯಾ ಏನಾದರೂ ಗೆಲ್ತಂದ್ರೆ ಡೈರೆಕ್ಟ್ ಆಗಿ 2026 T20 ವಿಶ್ವಕಪ್ನ ಚಾಂಪಿಯನ್ ಆಗ್ತಾರಾ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.